Hi, hello, namaskara. Welcome to my YouTube channel. This is my first vlog for the first YouTube channel. ಸೊ ತುಂಬ ದಿನದಿಂದ ಯೂಟ್ಯೂಬ್ ಚಾನಲ್ ಒಂದು ಓಪನ್ ಮಾಡಬೇಕು, ಒಂದು ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಸೊ ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇವತ್ತು ಫಸ್ಟು ವೀಡಿಯೋನ ಅಪ್ಲೋಡ್ ಮಾಡಬೇಕು. ಸೊ ಅದಕ್ಕೋಸ್ಕರ ನಮ್ಮೂರ ಹತ್ರ ಇರೋ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಆ ದೇವಸ್ಥಾನದ ಹೆಸರು ಶ್ರೀ ಮಳೆಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನ ಹಾಸನದಿಂದ ಸುಮಾರು 18 ಕಿಲೋಮೀಟರ್ ದೂರ ಆಗುತ್ತೆ. ಸೊ ಇಲ್ಲಿಂದ ದೇವಸ್ಥಾನಕ್ಕೆ ಹೋಗೋಕ್ಕೆ ಒಂದೇ ರೋಡು. ಸುಮಾರು 2 ಕಿಲೋಮೀಟರ್ ದೂರ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಹೋಗೋಣ. ವೆದರ್ ತುಂಬ ಚೆನ್ನಾಗಿದೆ, ತುಂಬ ಮಳೆ ಬರೋ ಟೈಮ್ ಆಗಿದೆ. ಬಟ್ ಈ ರೋಡ್ ಯಾರು ಹೋಗೋದೇನು ಕಾಣಿಸ್ತಾ ಇಲ್ಲ. ಓಕೆ ಬನ್ನಿ ಹೋಗೋಣ. ಏನೋ ಒಂದು ಸ್ವಲ್ಪ ಭಯ ಆಗ್ತಿದೆ, ಏನೋ ಗೊತ್ತಿಲ್ಲ. ಸೊ ಮುಂಚೆ ಇಲ್ಲಿ ಯಾವುದೇ ರೀತಿ ಟಾರ್ ರೋಡು ಏನೂ ಇತ್ತಿಲ್ಲ, ಮಣ್ಣಿನ ರೋಡ್ ಇತ್ತು. ಸೊ ಇವಾಗ ಆ ಕಡೆ ಈ ಕಡೆ ಮರ ಗಿಡಗಳನ್ನೆಲ್ಲ ಕಟ್ ಮಾಡಿ ಟಾರ್ ರೋಡ್ ಮಾಡಿದ್ದಾರೆ. ಸೊ ಇವಾಗ ಓನ್ ವೆಹಿಕಲಲ್ಲಿ ನಾವು ಆರಾಮಾಗಿ ಹೋಗ್ಬೋದು. ಸೊ ಇವತ್ತು ಮಳೆ ಬರೋ ಕಾರಣದಿಂದ, ಮೋಡ ಆಗಿರೋ ಕಾರಣದಿಂದ ಬಿಸಿಲು ಏನೂ ಇಲ್ಲ. ಸೊ ಆರಾಮಾಗಿ ಹೋಗ್ಬೋದು. ಬಿಸಿಲು ಬಂದಿದ್ದರೆ ಯಾರಪ್ಪ ಹೋಗ್ತಾರೆ ಬಿಸಿಲಲ್ಲಿ, ಹಂಗೆ ಹಿಂಗೆ ಅಂದ್ಕೊಂಡು ಹೋಗ್ತಾನೆ ಇರಲಿಲ್ಲ ಬಿಡಿ. ಈ ಟಾರ್ ರೋಡ್ ಏನಾದರೂ ಮಾಡಿಲ್ಲ ಅಂದಿದ್ರೆ ತುಂಬ ಮಳೆ ಎಲ್ಲ ಬಂದು ಮಣ್ಣೆಲ್ಲ ಕೊಚ್ಚೋಗ್ತಿತ್ತು. ಸೊ ಬರೀ ಕಲ್ಲು ಉಳ್ಕೊಂಡಿರೋದು, ಹೋಗೋಕ್ಕೆ ತುಂಬ ಕಷ್ಟ ಆಗ್ತಿತ್ತು. ವೆಹಿಕಲ್ಸ್ ಓಡ್ಸೋಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಸೊ ಯಾರು ಹೋಗ್ತಿರಂಗೆ ರೋಡನ್ನ ಅಲ್ಲಿ ನೋಡ್ತಿದ್ವಿ. ಸೊ ಯಾರೋ ಹಿಂದೆ ಹೋದರು, ಹಂಗೆ ಮುಂದೆ ಬಂದ್ವಿ. ನಾನು ಅಂದ್ಕೊಂಡಿರೋಂಗೆ ಈ ಗುಡ್ಡದಲ್ಲಿ ಒಂದು 6 ಫ್ಯಾನ್ಗಳು ಇರ್ಬೋದು ಅಂತ ನಾನು ಅಂದ್ಕೊಂಡು. ಇಲ್ಲಿ ವಿಂಡ್ ಮಿಲ್ ಇರೋದ್ರಿಂದ ಪವರ್ ಜನ್ರೇಟ್ ಆಗುತ್ತೆ. ಸೊ ಇದೇ ಫ್ಯಾನನ್ನ ನಮ್ಮೂರಿಂದ ನೋಡಿದ್ರೆ ಎಷ್ಟು ಚಿಕ್ಕದಾಗಿ ಕಾಣಿಸುತ್ತೆ ಅಂದರೆ, ಇದೇನು ಇಷ್ಟೊಂದು ಚಿಕ್ಕದಾಗಿದೆ, ತುಂಬ ಸಣ್ಣದಾಗಿದೆ ಫ್ಯಾನು ಅಂತ ಅಂದ್ಕೊಳ್ತೀವಿ. ಬಟ್ ಇಲ್ಲಿ ಬಂದು ನೋಡಿದಾಗ ನೋಡಿ ಎಷ್ಟು ಎತ್ತರ ಇದೆ. ಅದು ರೆಕ್ಕೆಗಳು ನೋಡಿದ್ರೆ ತುಂಬ ತುಂಬ ಉದ್ದವಾಗಿದೆ. ಬಟ್ ಆದರೂ ಯಾರೋ ಬೇರೆ ರೋಡಲ್ಲಿ ಬೇರೆ ಕಾಣಿಸ್ತಿಲ್ಲ, ಗೊತ್ತಿಲ್ಲ ಯಾರಾದರೂ ಇದ್ದಾರೋ ಇಲ್ವೋ ಏನೋ ಗೊತ್ತಿಲ್ಲ. ಒಂದೊಂದು ಸಲ ಬರೋಕ್ಕೆ ಭಯ ಆಗುತ್ತೆ. ಸೊ ಹಿಂದೆ ಒಂದು ಕಾರ್ ಕೆಟ್ಟೋಗಿತ್ತು, ಏನೋ ರಿಪೇರಿ ಮಾಡ್ತಾಯಿದ್ವಿ. ಸೊ ಹಂಗೆ ಮುಂದೆ ಬರ್ತಾ ಇದ್ದೀವಿ. ಸೊ ಈ ದೇವಸ್ಥಾನ ಇರೋದು ಅಂದರೆ ಗುಡ್ಡದ ಮೇಲಿದೆ. ಆ ಶಿವನ ಸ್ಟ್ಯಾಚ್ಯೂ ಗುಡ್ಡದ ಮೇಲಿದೆ. ಆ ಶಿವನ ಸ್ಟ್ಯಾಚ್ಯೂ ಕಟ್ಟಿದ ಮೇಲೆ ತುಂಬ ಜನ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ದೇವಸ್ಥಾನ ತುಂಬ ಅಪ್ಪರ್ ಇರೋದ್ರಿಂದ ಎಕ್ಸ್ಲೇಟ್ರ್ ಕೊಡ್ತಾನೆ ಇದ್ವಿ. 25 ಅಲ್ಲೇ ಹೋಗ್ತಾ ಇದೆ ಗಾಡಿ. ಜನ ಯಾರೋ ಇದ್ದಾರೆ ಅನ್ಸುತ್ತೆ ದೇವಸ್ಥಾನದ ಹತ್ರ. ಇತ್ತೀಚೆಗೆ ತುಂಬ ಮಳೆ ಎಲ್ಲ ಬಂದಿರೋದ್ರಿಂದ ಆ ಕಡೆ ಈ ಕಡೆ ಗುಡ್ಡ ಎಲ್ಲ ಸ್ವಲ್ಪ ಕುಸಿದೋಗಿದೆ. ಆಗಲಿಂದ ಬರ್ತಾನೆ ಇದ್ದೀವಿ, ಇನ್ನೂ ದೇವಸ್ಥಾನ ಸಿಗ್ತಾನೆ ಇಲ್ವಲ್ಲ, ಇನ್ನೂ ಎಷ್ಟು ದೂರ ಅಂದ್ಕೊಂಡು ಹೋಗ್ತಾನೆ ಇದ್ವಿ. ಮೇ ಬಿ ಇನ್ನೊಂದು ಟರ್ನ್ ಸಿಕ್ಕಿದ್ರೆ ಅದೇ ದೇವಸ್ಥಾನ ಇರ್ಬೋದು ಅಂತ ಅಂದ್ಕೊತೀನಿ. ಮೇ ಬಿ ಇರ್ಬೋದು. ಸಿಕ್ತು ದೇವಸ್ಥಾನ. ಬನ್ನಿ ದೇವಸ್ಥಾನ ಸಿಕ್ತು, ಹೋಗೋಣ ಎಲ್ಲ. ಇಂಥ ದೇವಸ್ಥಾನ ಬಂದ್ವಿ. ಗಾಡಿನ ಇಲ್ಲಿ ನಿಲ್ಲಿಸ್ಬಿಟ್ಟು ಮುಂದೆ ಹೋಗೋಣ. ಸೊ ಇಲ್ಲಿ ಇತ್ತೀಚೆಗೆ ಮಳೆ ಎಲ್ಲ ಬಂದಿರೋದ್ರಿಂದ ಗುಡ್ಡ ಎಲ್ಲ ಕುಸಿದೋಗ್ಬಿಟ್ಟು ಎಲ್ಲ ಮಣ್ಣೆಲ್ಲ ಕೆಳಗಡೆ ಬಿದ್ದಿದೆ. ಅದನ್ನು ಯಾಕೋ ಕ್ಲೀನ್ ಮಾಡಿಲ್ಲ, ನನಗೂ ಗೊತ್ತಿಲ್ಲ. ಇವಾಗ ದೇವಸ್ಥಾನ ಎಂಟ್ರೆನ್ಸ್ ಹತ್ರ ಹೋಗ್ತಾ ಇದ್ದೀವಿ. ಇವಾಗ ಆರ್ಚ್ ಎಲ್ಲ ಮಾಡಿದ್ದಾರೆ. ಪ್ರತಿ ಸಲ ಬಂದಾಗಲೂ ಒಂದೊಂದು ಕನ್ಸ್ಟ್ರಕ್ಷನ್ ಪ್ರೋಗ್ರೆಸ್ ಮಾಡೋದ್ರಿಂದ ಒಂದೊಂದು ಕಂಪ್ಲೀಟ್ ಆಗ್ತಾ ಇರುತ್ತೆ. ಈ ಸಲ ಏನೇನು ಕಂಪ್ಲೀಟ್ ಆಗಿದೆ ಗೊತ್ತಿಲ್ಲ. ಬನ್ನಿ ದೇವಸ್ಥಾನದ ಹತ್ರ ಹೋಗೋಣ. ಎಷ್ಟಿದೆ?
ಈ ದೇವಸ್ಥಾನ ಇನ್ನೂ ಸ್ವಲ್ಪ ಫೇಮಸ್ ಮಾಡೋಕ್ಕೋಸ್ಕರ ಇನ್ನು ಏನೇನೋ ಕನ್ಸ್ಟ್ರಕ್ಷನ್ ಇನ್ನು ಪ್ರೋಗ್ರೆಸ್ಸಲ್ಲಿ ಮಾಡ್ತಾ ಇದ್ದಾರೆ. ನಾವು ಒಂದೊಂದು ಸಲ ಬಂದಾಗಲೂ ಒಂದೊಂದು ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿರುತ್ತೆ. ನಾವು ಹೋದ ಸಲ ಬಂದಾಗ ಅಲ್ಲಿರೋ ತ್ರಿಶೂಲನ ಇನ್ನೂ ಫಿಕ್ಸ್ ಮಾಡಿತ್ತಿಲ್ಲ, ಇವಾಗ ಅಲ್ಲಿ ಫಿಕ್ಸ್ ಮಾಡಿದ್ದಾರೆ. ಶಿವಲಿಂಗದ ಹತ್ರ ಕೆಳಗಡೆ ಒಂದು ಸಣ್ಣದಾಗಿ ಬಾವಿ ಇದೆ, ಅಲ್ಲಿ ಯಾವಾಗಲೂ ನೀರು ಹರಿತಾ ಇರುತ್ತೆ. ನಾವು ಈ ವಿಡಿಯೋದಲ್ಲಿ ಆ ವಿಡಿಯೋ ಮಾಡಿಲ್ಲ, ಮಿಸ್ ಮಾಡಿದ್ದೀವಿ ಆ ವಿಡಿಯೋನ. ಸೊ ಇವಾಗ ಈ ಕಡೆಯಿಂದ ಹೋಗಿ ಆ ಕಡೆ ಕೆಳಗಡೆ ಬರೋಂಗೆ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಪ್ಲ್ಯಾನಿಂಗ್ ಮಾಡಿದ್ದಾರೆ. ಈ ಶಿವನ ಸ್ಟ್ಯಾಚ್ಯೂ ಕಟ್ಟೋಕ್ಕೆ ಸುಮಾರು 2 ವರ್ಷ ಆಗಿರ್ಬೋದು ಅಂತ ಅಂದ್ಕೋತೀನಿ. ಸೊ ಮನೇಲಿದ್ದು ತುಂಬ ಬೋರ್ ಆದಾಗ ಅವಾಗವಾಗ ಈ ದೇವಸ್ಥಾನಕ್ಕೆ ಬರ್ತಾಯಿರ್ತೀವಿ. ವಿ ಫೀಲ್ ಹ್ಯಾಪಿ. ನಿಮ್ಮ ಫ್ಯಾಮಿಲಿ ಜೊತೆ ಒಂದು ಟೈಮ್ ಈ ದೇವಸ್ಥಾನಕ್ಕೆ ಬಂದು ಹೋಗಿ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ವ್ಯೂ. ತುಂಬ ಚೆನ್ನಾಗಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಶಿವನ ಮೂರ್ತಿನ. ಸೊ ನಾನು ನೋಡಿರೋ ಪ್ರಕಾರ ಫಸ್ಟ್ ಮುರುಡೇಶ್ವರದಲ್ಲಿ ಈ ಥರ ಶಿವನ ಸ್ಟ್ಯಾಚ್ಯೂ ನೋಡಿದೆ, ಇದೇ ಸೆಕೆಂಡ್ ಶಿವನ ಸ್ಟ್ಯಾಚ್ಯೂ ನಾನು ನೋಡ್ತಿರೋದು. ಚೆನ್ನಾಗಿ ಮಾಡಿದ್ದಾರೆ. ಓಕೆ, ಈ ಶಿವನ ಸ್ಟ್ಯಾಚ್ಯೂ ಸುಮಾರು 30-35 ಅಡಿ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಆವಾಗಲೇ ಬಂದಾಗ ಯಾರು ಜನ ಕಾಣಿಸ್ತಿರ್ತಿಲ್ಲ, ಇವಾಗ ನೋಡಿ ತುಂಬ ಜನ ಬಂದುಬಿಟ್ರು. ಸೊ ದೇವಸ್ಥಾನದೆಲ್ಲ ಕೈ ಮುಗಿಸ್ಕೊಂಡು ಹಾಗೆ ವ್ಯೂ ನೋಡ್ತಾ ನಿಂತ್ಕೊಂಡಿದ್ವಿ. ಈ ದೇವಸ್ಥಾನ ಬಗ್ಗೆ ಇನ್ನೂ ತಿಳಿಸ್ಕೊಡ್ಬೇಕು ಅಂತ ಹೇಳಿದ್ರೆ, ಈ ದೇವಸ್ಥಾನದಲ್ಲಿ ಪ್ರತಿ ತಿಂಗಳ ಹುಣ್ಣಿಮೆ ದಿನ ಊಟದ ವ್ಯವಸ್ಥೆ ಇರುತ್ತೆ. ಹಳ್ಳಿಗಳೆಲ್ಲ ಸೇರಿಕೊಂಡು ಪ್ರತಿ ತಿಂಗಳ ಹುಣ್ಣಿಮೆ ದಿನ ಒಂದೊಂದು ಊರಿನವರು ಹಂಚ್ಕೊಂಡು ಇಲ್ಲಿ ಹುಣ್ಣಿಮೆ ಕಾರ್ಯಕ್ರಮನ ತುಂಬ ಚೆನ್ನಾಗಿ ಮಾಡ್ತಾರೆ. ಆಮೇಲೆ ಆ ದಿನದಲ್ಲಿ ದೇವಸ್ಥಾನದಲ್ಲಿ ತುಂಬ ವಿಶೇಷವಾದ ಪೂಜೆ ಇರುತ್ತೆ, ತುಂಬ ಜನಗಳು ಬಂದು ಹೋಗ್ತಾ ಇರ್ತಾರೆ. ಇನ್ನು ಹೇಳ್ಬೇಕಂದ್ರೆ ಈ ದೇವಸ್ಥಾನದಲ್ಲಿ ಹುಣ್ಣಿಮೆ ದಿನ ಬೆಳಿಗ್ಗೆ 6 ಗಂಟೆಯಿಂದ ಸಂಜೆವರೆಗೂ ಪೂಜೆ ವ್ಯವಸ್ಥೆ ಇರುತ್ತೆ. ಸೊ ಅವತ್ತಿನ ದಿನ ನೀವು ಆ ಟೈಮಲ್ಲಿ ಬಂದು ದೇವಸ್ಥಾನ ವಿಸಿಟ್ ಮಾಡ್ಕೊಂಡು ಹೋಗ್ಬೋದು. ದೇವಸ್ಥಾನ ತುಂಬ ಚೆನ್ನಾಗಿದೆ. ಸೊ ಹಂಗೆ ನೇಚರ್ ನೋಡ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ. ಹಾಗೆ ವ್ಯೂ ನೋಡ್ಕೊಂಡು ಮನೆ ಕಡೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನೋಡಿ ಅವರಿಬ್ಬರು ಹೋಗ್ತಾ ಇದ್ದಾರೆ. ಮಳೆ ಬರೋ ಟೈಮ್ ಆಗಿದೆ, ಬಟ್ ಮಳೆ ಬಂದಿಲ್ಲ. ಸೊ ಬಚಾವಾದ್ವಿ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಹೇಳ್ಬೇಕಂತ ಹೇಳಿದ್ರೆ, ಇಲ್ಲಿ ಯಾವುದೇ ರೀತಿ ಬಸ್ಸಿನ ವ್ಯವಸ್ಥೆ ಇಲ್ಲ. ಸೊ ನೀವು ಓನ್ ವೆಹಿಕಲಲ್ಲಿ ಬರಬೇಕು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಹೋಪ್ ಯು ಗೈಸ್ ದಿಸ್ ವಿಡಿಯೋ ಇದು ತುಂಬ ಖುಷಿ ಪಡುತ್ತೆ ಅಂತ ನಾವು ಅಂದ್ಕೊಂಡಿದ್ವಿ. ಸೊ ದಿಸ್ ಈಸ್ ಮೈ ಫಸ್ಟ್ ವ್ಲಾಗ್. ಏನು ಮಾತಾಡಬೇಕು, ಇನ್ನೂ ಏನೇನು ಇಂಪ್ರೂವ್ ಮಾಡ್ಕೋಬೇಕು ನನಗೂ ಗೊತ್ತಿಲ್ಲ. ಸೊ ಮಾಡಿದ್ವಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಮೇಲೆ ಈ ದೇವಸ್ಥಾನಕ್ಕೆ ನೀವು ಬರಬೇಕು ಅಂತ ಹೇಳಿದ್ರೆ ಲೊಕೇಶನ್ನ ನಾವು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ. ಸೊ ವಿಸಿಟ್ ಮಾಡಿ. ಟಾಟಾ, ಬೈ ಬೈ, ಸಿ ಯು.